ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಕಾಸಿ ಮತ್ತೆ ಕಂಫರ್ಟಬಲ್ ಹೋಮ್ ವಿಯರ್ ಅಂತಾನೆ ಹೇಳ್ಬೋದು ನೈಟ್ ಸೂಟ್ಸ್ ನ ತರಿಸಿದ್ದೀನಿ. ಸ್ಟಾರ್ಟಿಂಗ್ ಪ್ರೈಸ್ 359. ಬನ್ನಿ. ನಮಸ್ಕಾರ ಕೇಶವ್ ಫ್ಯಾಮಿಲಿ, ಹೇಗಿದ್ರೆ ಎಲ್ರು? ಇವತ್ತಿನ ವಿಡಿಯೋದಲ್ಲಿ ಒಂದಿಷ್ಟು ಜನ ರಿಕ್ವೆಸ್ಟ್ ಮಾಡಿದ್ರು ನೈಟ್ ಸೂಟ್ ವಿಡಿಯೋ ಮಾಡಿ ಅಂತ. ಸೊ ಹಾಗಾಗಿ ನಿಮ್ಗೋಸ್ಕರ ನಾನು ಮೀಶೋ ಇಂದ 359 ರೂಪಾಯಿಂದ ಸ್ಟಾರ್ಟ್ ಆಗ್ತಿರೋ ಅಂತ ನೈಟ್ ಸೂಟ್ಸ್ ನ ತರಿಸಿದ್ದೀನಿ. ತಡ ಯಾಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಬನ್ನಿ ಮೊದಲನೇ ನೈಟ್ ಸೂಟ್ಸ್ ನ ಓಪನ್ ಮಾಡೋಣ. ನೈಟ್ ನೋಡಿ, ಇದು ಚೆಕ್ಸ್ ಪ್ರಿಂಟಿಂಗ್ ಇದೆ. ಇದ್ರ ಮೇಲ್ಗಡೆ ಚೆಕ್ಸ್ 3 ಕಲರ್ ಚೆಕ್ಸ್ ಇದೆ. ಸ್ಟ್ರೈಟ್ ಲೈನ್ ನೋಡ್ಬೋದು. ಇಲ್ಲಿ ಮೇಲ್ಗಡೆ ಟಾಪ್ ಶರ್ಟ್ ಟೈಪ್ ಇದೆ, ಶರ್ಟ್ ಕಾಲರ್ ಥರನೇ ಇದೆ ಇದು. ಆ್ಯಂಡ್ ನಿಮಗೆ ಸ್ಲೀವ್ಸ್ ಬಂದ್ಬಿಟ್ಟು ಎಷ್ಟು ಬರುತ್ತೆ ಅಂದರೆ ಒಂದು ಸ್ವಲ್ಪ 3/4 ಹೇಳೋಕ್ಕಾಗಲ್ಲ, ನಿಮಗೆ ಇಲ್ಲಿಂದ ಸ್ವಲ್ಪ ಮೇಲೆ ಬರುತ್ತೆ. ಇವಾಗ ಈ ಟಿ ಶರ್ಟ್ ಏನಿದೆಯಲ್ಲ, ಈ ಟಿ ಶರ್ಟ್ಸ್ ಲೆಂತ್ ಏನಿದೆಯಲ್ಲ ಅಷ್ಟು ಬರುತ್ತೆ. ನೋಡಿದ್ರೆ ನಿಮಗೆ ಗೊತ್ತಾಗ್ತಿದೆ ಅನ್ಕೋತೀನಿ. ಬಟ್ ಇದ್ರದ್ದು ಪ್ರಿಂಟಿಂಗ್ ತುಂಬ ಚೆನ್ನಾಗಿದೆ. ಇದು ಬಟನ್ಸ್ ಇದೆ, ಫ್ರಂಟ್ ಓಪನ್ ಬಟನ್. ಕಾಟನ್ ಫ್ಯಾಬ್ರಿಕ್, ಇದು ಕಂಪ್ಲೀಟ್ ಕಾಟನ್ ಫ್ಯಾಬ್ರಿಕ್, ತುಂಬಾ ಸಾಫ್ಟ್ ಆಗಿದೆ. ಆ್ಯಂಡ್ ಇದು ನೆಕ್ಲೈನ್ ಇದೆಯಲ್ಲ, ಇದು ಶರ್ಟ್ ಥರ ಫೀಲ್ ಕೊಡುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಸಟಲ್ ಲುಕ್ ಬರುತ್ತೆ, ಏನೋ ಒಂಥರ ಅನ್ಕಂಫರ್ಟಬಲ್ ಲುಕ್ ಬರೋಲ್ಲ, ಸ್ವಲ್ಪ ಏನು ನಾರ್ಮಲ್ ಲುಕ್ ಬರುತ್ತೆ, ಏನು ಆಡ್ ಅನ್ಸಲ್ಲ. ಸೊ ಈ ಕಡೆ ಪಜಾಮಾ ನೋಡಿ, ಇದು ಸೇಮ್ ಪ್ರಿಂಟಿಂಗ್ ಇದೆ. ಏನು ನಿಮಗೆ ಟಾಪ್ ಶರ್ಟ್ ಮೇಲೆ ಶರ್ಟ್ ಥರನೇ ಇದೆ. ಸೊ ಹಾಗಾಗಿ ಶರ್ಟ್ ಅಂತಲೇ ಹೇಳ್ತೀನಿ. ಸೊ ಮೇಲ್ಗಡೆ ಏನು ಟಾಪ್ ಇದೆಯಲ್ಲ, ಸೇಮ್ ಅದೇ ಪ್ರಿಂಟಿಂಗ್ ಇದೆ. ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್ ಇದೆ. ಮತ್ತು ನಾನು ತರಿಸಿರೋಂಥದ್ದು ಎಸ್ ಸೈಜ್. ಸೊ ಇದು ಎಕ್ಸ್ಟ್ರಾ ಥ್ರೆಡ್ ಅಷ್ಟೇ. ಸೊ ಎರಡೂ ಕೂಡ ಕಾಟನ್ ಫ್ಯಾಬ್ರಿಕ್, ತುಂಬಾ ಚೆನ್ನಾಗಿದೆ. ಪ್ರಿಂಟಿಂಗ್ ತುಂಬ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ತುಂಬ ಪ್ರಿಟಿಯಾಗಿದೆ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 359 ರೂಪಾಯಿ. ಸೊ ಇದನ್ನ ವಿಯರ್ ಮಾಡ್ಬಿಟ್ಟು ನೋಡೋಣ ಲುಕ್ ವೈಸ್ ಯಾವ ಥರ ಬರುತ್ತೆ, ಕಂಫರ್ಟಬಲ್ ಆಗಿದೆಯಾ, ಆಮೇಲೆ ಏನು ಆಡ್ ಅನ್ಸಲ್ವಾ ಆ ಥರ ಎಲ್ಲ ನೋಡೋಣ. ನೈಟ್ ಹೊತ್ತು ಏನು ಕಂಫರ್ಟಬಲ್ ಆಗಿ ಮಲಗ್ಬೋದಾ ಅದೆಲ್ಲ ರಿವ್ಯೂ ಮಾಡೋಣ. ಬನ್ನಿ. ನೋಡಿ, ಈ ಕಾಟನ್ ನೈಟ್ ಸೂಟ್ದು ಲುಕ್ ಯಾವ ಥರ ಬರ್ತಾ ಇದೆ ನೋಡ್ಬೋದು. ಇಲ್ಲಿ ನೋಡಿ ಯಾವ ಥರ ಇದೆ. ಸ್ಟಿಚಿಂಗ್ ಕ್ವಾಲಿಟಿ ಕೂಡ ಇದ್ರದ್ದು ತುಂಬ ಚೆನ್ನಾಗಿದೆ. ಆ್ಯಂಡ್ ಲುಕ್ ವೈಸ್ ಯಾವ ಥರ ಬರ್ತಾ ಇದೆ ನೋಡಿ. ಪ್ಯಾಂಟ್ ನೋಡಿ, ಈ ಕಲರ್ ಕಾಂಬಿನೇಷನ್ ಏನಿದೆಯಲ್ಲ ಇದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಯಾರ ಮೇಲೆ ಬೇಕಾದರೂ ಚೆನ್ನಾಗಿ ಕಾಣಿಸುತ್ತೆ, ಆ ಥರ ಇದೆ. ಸೊ ನನಗೆ ತುಂಬಾ ಇಷ್ಟ ಆಯಿತು ಇದ್ರದ್ದು ಕಲರ್ ಕಾಂಬಿನೇಷನ್. ಆ್ಯಂಡ್ ಸ್ಲೀವ್ಸ್ ಕೂಡ ತುಂಬ ಚೆನ್ನಾಗಿದೆ. ನೆಕ್ ಲೈನ್ ಆಲ್ಮೋಸ್ಟ್ ಎಲ್ಲ ಓವರಾಲ್ ಲುಕ್ಕೇ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಕೊಡ್ತಿರೋ ಪ್ರೈಸ್ಗೆ ತುಂಬಾ ಬರ್ತಿದೆ. ಆ್ಯಂಡ್ ಕಾಟನ್ ಫ್ಯಾಬ್ರಿಕ್ ಅಲ್ವಾ, ಸೊ ಇನ್ನೂ ತುಂಬ ಚೆನ್ನಾಗಿದೆ. ನೀವು ಇನ್ನೂ ಎಕ್ಸ್ಟ್ರಾ ಒಂದು ಸೈಜ್ ತಗೋತೀನಿ ಅಂದರೂ ತಗೊಳ್ಳಿ. ಯಾಕಂದರೆ ಆದಷ್ಟು ಫ್ರೀ ಇದ್ದಾಗಲೇ ಫ್ರೀ ಇರೋವಂಥ ನೈಟ್ ಸೂಟ್ನ ಹಾಕಿದ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ, ಕಂಫರ್ಟಬಲ್ ಆಗಿರ್ತೀರ. ಸೊ ಇದು ಏನಿದೆಯಲ್ಲ ಇದಿಷ್ಟುದ ಬರ್ತಾ ಇದೆ. ಸೊ ಇನ್ನೂ ನಾನು ಎಲ್ಲಿ ತಂದರೆ ಮೇ ಬಿ ಉದ್ದ ಜಾಸ್ತಿ ಆಗ್ಬೋದು ಅಂತೇಳಿ ನಾನು ಎಲ್ಲಿ ತರಿಸ್ಲಿಲ್ಲ. ಬಟ್ ಆದಷ್ಟು ನಿಮ್ಗೆ ಏನಾದರೂ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ ಅಂದರೆ ಎಕ್ಸ್ಟ್ರಾ ಸೈಜ್ನೇ ತೊಗೊಳ್ಳಿ. ಸೊ ಲೂಸ್ ಆಗಿರುತ್ತೆ, ಮತ್ತು ನೀವು ಏನೋ ಅನ್ಕಂಫರ್ಟಬಲ್ ಫೀಲ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ನೈಟ್ ಉದ್ದೇಶ ಏನು, ನಾವು ಫ್ರೀಯಾಗಿ ಮಲ್ಕೋಬೇಕು, ಫ್ರೀಯಾಗಿರಬೇಕು ಅಂತ. ಸೊ ಲೂಸೇ ತರಿಸ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಲುಕ್ ವೈಸ್ ಕೂಡ ತುಂಬ ಚೆನ್ನಾಗಿದೆ, ನೋಡ್ಬೋದು ಇಲ್ಲಿ. ಸೊ ನನ್ನ ಕಡೆಯಿಂದ ಈ ನೈಟ್ ಶೂಟ್ಗೆ ಪ್ರೈಸಿಂಗಿಗೆ, ಲುಕ್ಕಿಗೆ, ಕಲರ್ ಕಾಂಬಿನೇಷನ್ಗೆ ಬಿಗ್ ಥಮ್ಸ್ ಅಪ್. ಬನ್ನಿ ಎರಡನೇ ನೈಟ್ ಸೂಟ್ನ ಓಪನ್ ಮಾಡೋಣ. ನೈಟ್ ಸೂಟ್ ಸ್ವಲ್ಪ ಫಂಬಲ್ ಮಾಡ್ತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದೊಂದ್ಸತಿ ಯಾವ ಕಡೆಯಿಂದ ಓಪನ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಇದ್ರದ್ದು ಪ್ರಿಂಟಿಂಗ್ ತುಂಬಾ ಚೆನ್ನಾಗಿದೆ ನೋಡಿ, ಫ್ಲೋರಲ್ ಪ್ರಿಂಟಿಂಗ್ ಇದೆ. ಇದು ಕೂಡ ಶರ್ಟ್ ಕಾಲರೇ ಇದೆ, ನೋಡ್ಬೋದು ಇಲ್ಲಿ ನೀವು. ಇದ್ರದ್ದು ಸ್ಲೀವ್ಸ್ ಬಂದ್ಬಿಟ್ಟು ಫುಲ್ ಸ್ಲೀವ್ಸ್ ಇದೆ. ಸ್ಲೀವ್ಸ್ಗೆ ಸ್ವಲ್ಪ ಬಾರ್ಡ್ರಿಂಗ್ ಕೊಟ್ಟಿದ್ದಾರೆ ಈ ಥರ. ಆ್ಯಂಡ್ ಪ್ರಿಂಟಿಂಗ್ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಮುಂದ್ಗಡೆ ಫ್ರಂಟ್ ನಿಮಗೆ ಬಟನ್ ಓಪನಿಂಗ್ ಇದೆ. ಇಲ್ಲೊಂದು ಪಾಕೆಟ್ ಇದೆ ಮುಂದ್ಗಡೆ, ಏನಾದರೂ ಇಟ್ಕೋಬೇಕು ಅಂದರೆ ಇಟ್ಕೋಬೋದು. ಸೊ ಇದು ಕಾಟನ್ ಬ್ಲೆಂಡೆಡ್ ಫ್ಯಾಬ್ರಿಕ್. ಇದು ಫುಲ್ ಸ್ಲೀವ್ಸ್, ಶರ್ಟ್ ಕಾಲರ್, ಕೋಟ್ ಕಾಲರ್ ಅಂತಲೂ ಹೇಳ್ಬೋದು. ಸೊ ಕೆಳಗಡೆ ಪಜಾಮಾ ಸೇಮ್ ಪ್ರಿಂಟಿಂಗ್, ಸೇಮ್ ಫ್ಲೋರಲ್ ಪ್ರಿಂಟಿಂಗ್, ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್, ಆ್ಯಂಡ್ ದೆನ್ ಕಾಟನ್ ಬ್ಲೆಂಡೆಡ್. ಇದಕ್ಕೂ ಸ್ವಲ್ಪ ನಿಮಗೆ ಕೆಳಗಡೆ ಬಾರ್ಡ್ರಿಂಗ್ ಕೊಟ್ಟಿದ್ದಾರೆ. ಸೊ ಇದು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ, ಒಂಥರ ಏನೋ ಚೆನ್ನಾಗಿ ಗರ್ಲಿ ಲುಕ್ ಬರುತ್ತೆ ಇದು. ಆ್ಯಂಡ್ ಇಲ್ಲೊಂದು ಪಾಕೆಟ್ ಇದೆ. ನೋಡೋಣ, ಇದನ್ನು ವಿಯರ್ ಮಾಡಿಬಿಟ್ಟು ನೋಡೋಣ ಯಾವ ಥರ ಬರುತ್ತೆ ಅಂತೇಳಿ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 488. ನನಗೆ ಎಸ್ ಸೈಜ್ ಸಿಕ್ಕಿರಲಿಲ್ಲ, ಸೊ ಹಾಗಾಗಿ ಎಮ್ ಸೈಜ್ ತರಿಸಿದ್ದೀನಿ. ಯಾಕಂದರೆ ನೈಟ್ ಹೊತ್ತು ಸ್ವಲ್ಪ ಲೂಸ್
ಬಟ್ಟೆ ಇದ್ರೇನೆ ಕಂಫರ್ಟಬಲ್ ಆಗಿ ನಿದ್ದೆ ಮಾಡ್ಬೋದು. ಆದಷ್ಟು ಕಾಟನ್ನೇ ವಿಯರ್ ಮಾಡಬೇಕು ನೈಟ್ ಮಲಗಬೇಕಾದ್ರೆ. ಸಿಂಥೆಟಿಕ್ ಎಲ್ಲ ಬ್ರೀತೆಬಲ್ ಅಲ್ವಲ್ಲ ಸ್ಕಿನ್ಗೆ. ಸೊ ಹಾಗಾಗಿ ಕಾಟನ್. ಸ್ವಲ್ಪ ಎಕ್ಸ್ಟ್ರಾ ಸೈಜ್ ಎಮ್ ತರಿಸಿದ್ದೀನಿ. ನನಗೆ ಎಸ್ ಸೈಜ್ ಸೂಟ್ ಆಗುತ್ತೆ, ಬಟ್ ಎಮ್ ತರಿಸಿದ್ದೀನಿ. ನೋಡೋಣ ಈ ಎಮ್ ಸೈಜ್ ನಂಗೆ ಸೂಟ್ ಆಗುತ್ತಾ, ಲುಕ್ ವೈಸ್ ಯಾವ ಥರ ಬರುತ್ತೆ, ವರ್ತ್ ಇದೆಯಾ ಕೊಡ್ತಿರೋ 488 ರುಪೀಸ್ಗೆ ಅನ್ನೋದನ್ನ ನೋಡೋಣ ಬನ್ನಿ. ನೋಡಿ ಈ ಟೀ ಶರ್ಟ್ದು ಲುಕ್ ಯಾವ ಥರ ಬರ್ತಾ ಇದೆ. ಫುಲ್ ಸ್ಲೀವ್ಸ್, ಕಲರ್ ಕಾಂಬಿನೇಷನ್ ನೋಡಿ, ಫ್ಲೋರಲ್ ಪ್ರಿಂಟಿಂಗ್, ಲೈಟ್ ಕಲರ್ ಮೇಲ್ಗಡೆ ಸ್ವಲ್ಪ ಡಾರ್ಕ್ ಕಲರ್ದು ಫ್ಲೋರಲ್ ಪ್ರಿಂಟಿಂಗ್ ಇದೆ. ಆ್ಯಂಡ್ ಸ್ಲೀವ್ಸ್ ನೋಡಿ, ಆ್ಯಂಡ್ ನೋಡಿ ಬ್ಯಾಕ್ ಲೆಂತ್ ನೋಡಿ ಎಷ್ಟು ಬರುತ್ತೆ. ಸೊ ಕಂಫರ್ಟಬಲ್ ಆಗಿರುತ್ತೆ, ಆಲ್ಮೋಸ್ಟ್ ಎಲ್ರಿಗೂ ಕಂಫರ್ಟಬಲ್ ಆಗಿರುತ್ತೆ, ಭಯ ಇರಲ್ಲ. ಸೊ ನೈಟ್ ಸೂಟ್ ನೋಡಿ, ಇಲ್ಲೊಂದು ಜೇಬ್ ಕೊಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಲುಕ್ ವೈಸ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಎಮ್ ಸೈಜ್ ಇದು ಕೂಡ. ಆ್ಯಂಡ್ ಫ್ರೀ ಆಗಿದೆ. ನೀವು ಇನ್ನೂ ಒಂದು ಎಕ್ಸ್ಟ್ರಾ ಸೈಜ್ ಹೋಗ್ತೀನಿ ಅಂದ್ರೂ ಪರವಾಗಿಲ್ಲ. ಲುಕ್ ವೈಸ್ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ, ಕೊಡ್ತಿರೋ ಪ್ರೈಸಿಗೆ ಬರ್ತಿದೆ. ಆ್ಯಂಡ್ ಕಲರ್ ಕಾಂಬಿನೇಷನ್ ತುಂಬ ಡೀಸೆಂಟ್ ಆಗಿದೆ. ಸೊ ಕೊಡ್ತಿರೋ ಪ್ರೈಸ್ಗೆ ಇದು ವರ್ತಿದೆ ಅಂತ ಹೇಳ್ತಾ ನನ್ನ ಕಡೆಯಿಂದ ಈ ನೈಟ್ ಸೂಟ್ಗೆ ಬಿಗ್ ಥಮ್ಸ್ ಅಪ್. ಬನ್ನಿ ಮೂರನೇ ನೈಟ್ ಸೂಟ್ನ ಓಪನ್ ಮಾಡೋಣ. ನಾನು ಈ ಸತಿ ತರಿಸಿರೋದೆಲ್ಲ ಡಿಫ್ರೆಂಟ್ ಕಲರ್ಸಲ್ಲೇ ತರಿಸಿದ್ದೀನಿ. ಒಂದು ಥರದ್ದು ಕಲರ್ ಇನ್ನೊಂದರಲ್ಲಿ ಇಲ್ಲ. ಸೊ ಇದು ನೋಡಿ, ನಿಮಗೆ ಬ್ಲ್ಯಾಕ್, ರೆಡ್, ವೈಟ್ ಕಲರ್ ಕಾಂಬಿನೇಷನ್ ಇದೆ, ಫ್ಲೋರಲ್ ಪ್ರಿಂಟೆಡ್. ಆ್ಯಕ್ಚುಲಿ ನನಗೆ ಇದ್ರ ಪ್ರಿಂಟಿಂಗ್ ತುಂಬಾ ಇಷ್ಟ ಆಯಿತು. ಇದು ಲುಕ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮೆರೂನ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಕಾಂಬಿನೇಷನಲ್ಲಿದೆ. ಇದ್ರದ್ದು ಸ್ಲೀವ್ಸ್ ಫುಲ್ ಸ್ಲೀವ್ಸ್, ಕೋಟ್ ಕಾಲರ್ ಅಥವಾ ಶರ್ಟ್ ಕಾಲರ್ ಅಂತ ಹೇಳ್ಬೋದು. ಬಟನ್ಸ್ ಇದೆ, ಇಲ್ಲೊಂದು ಪಾಕೆಟ್ ಇದೆ ಫ್ರಂಟಲ್ಲಿ. ಇದು ಕೂಡ ಕಾಟನ್ ಬ್ಲೆಂಡೆಡ್ ಟಾಪ್ ಅಥವಾ ಶರ್ಟ್ ಅಂತ ಹೇಳ್ಬೋದು. ಪಜಾಮ ನೋಡಿ, ಸೇಮ್ ಕಾಟನ್ ಬ್ಲೆಂಡೆಡ್. ಆ್ಯಂಡ್ ಇದ್ರದ್ದು ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್ ಇದೆ. ಪ್ರಿಂಟಿಂಗ್ ಸೇಮ್ ಮೇಲ್ಗಡೆ ಏನಿದೆಯಲ್ಲ ಅದೇ ಬಾರ್ಡ್ರಿಂಗ್ ಕೊಟ್ಟಿದ್ದಾರೆ. ಇದ್ರದ್ದು ಸೈಜ್ ಬಂದ್ಬಿಟ್ಟು ಎಸ್ ತರಿಸಿದೆ. ಎಸ್ಸೇ ಬಂದಿದ್ಯಾ ನೋಡಿ. ಸೊ ಇದು ಎಮ್ ಬಂದ್ಬಿಟ್ಟಿದೆ. ಎಸ್ ತರಿಸಿದೆ, ಎಮ್ ಬಂದಿದೆ. ನೋಡೋಣ ಒಂದ್ಸರ್ತಿ ವಿಯರ್ ಮಾಡಿಬಿಟ್ಟು ನೋಡೋಣ. ಇದ್ರ ಪ್ರೈಸ್ ಕೂಡ 488 ರುಪೀಸ್. ವಿಯರ್ ಮಾಡಿಬಿಟ್ಟು ನೋಡೋಣ ಯಾವ ಥರ ಲುಕ್ ಬರುತ್ತೆ, ಕೊಡ್ತಿರೋ ಪ್ರೈಸಿಗೆ ಬರ್ತಿದ್ಯಾ, ಬನ್ನಿ ಚೆಕ್ ಮಾಡೋಣ. ನೋಡಿ ಈ ನೈಟ್ ಸೂಟ್ದು ಲುಕ್ ಯಾವ ಥರ ಬರ್ತಾ ಇದೆ. ಇಲ್ಲೊಂದು ಜೇಬ್ ಇದೆ ನೋಡ್ಬೋದು. ಇಲ್ಲಿ ಸ್ಲೀವ್ಸ್ ಲಾಂಗ್, ಉದ್ದ ಸ್ಲೀವ್ಸ್, ಫುಲ್ ಸ್ಲೀವ್ಸ್. ಆ್ಯಂಡ್ ಪ್ಯಾಂಟ್ ನೋಡಿ, ಪ್ಯಾಂಟ್ದು ಕಟಿಂಗ್ ಯಾವ ಥರ ಇದೆ, ಲೂಸ್ ಯಾವ ಥರ ಇದೆ ನೋಡಿ. ಓವರ್ ಆಲ್ ಲುಕ್ ಯಾವ ಥರ ಬರ್ತಾ ಇದೆ ನೋಡಿ. ಬಲ್ಕಿ ಅನ್ನಿಸ್ತಿಲ್ಲ, ಒಂಥರ ಏನು ಉದ್ದ ಅನ್ನಿಸ್ತಿದೆ, ಲೆಂತಿ, ಸ್ವಲ್ಪ ಸ್ಲಿಮ್ ಅನ್ನಿಸ್ತಾ ಇದೆ. ಆ್ಯಂಡ್ ಐ ಲವ್ ದಿಸ್ ಪ್ರಿಂಟಿಂಗ್ ಸಕ್ಕತ್ತಾಗಿದೆ. ನೋಡ್ತಿರ್ಬೋದು, ನಿಮಗೆ ಅನ್ನಿಸ್ತಿರುತ್ತೆ ಈ ಪ್ರಿಂಟಿಂಗ್ ನೋಡಿ ಏನು ಚೆನ್ನಾಗಿದೆ. ಈ ಕಲರ್ ಕಾಂಬಿನೇಷನ್ ಆ್ಯಂಡ್ ಪ್ರಿಂಟಿಂಗ್ ಏನು ಸಕ್ಕತ್ತಾಗಿದೆ. ಸೊ ಓವರ್ ಆಲ್ ಲುಕ್ಕು ತುಂಬ ಚೆನ್ನಾಗಿದೆ, ಕೊಡ್ತಿರೋ ಪ್ರೈಸಿಗೆ ಬರ್ತಿದೆ. ಆರಾಮಾಗಿ ನೈಟ್ ವಿಯರ್ ಮಾಡ್ಕೊಂಡು ಮಲ್ಕೋಬೋದು. ಸೊ ತುಂಬ ಕಂಫರ್ಟಬಲ್ ಆಗಿದೆ. ಹಿಂದೆ ಕೂಡ ನೋಡಿ ಆರ್ಡನ್ಸ್ ಎಲ್ಲ, ಫ್ರಂಟು ಕೂಡ ಲೆಂತ್ ಇಷ್ಟಿದೆ. ಆ್ಯಂಡ್ ಫ್ರಂಟ್ ಓಪನಿಂಗ್ ಬಟನ್. ಸೊ ಕಂಫರ್ಟಬಲ್ ಆಗಿದೆ, ಆರಾಮಾಗಿ ವಿಯರ್ ಮಾಡ್ಬೋದು. ಸೊ ಕೊಡ್ತಿರೋ ಪ್ರೈಸಿಗೆ ತುಂಬಾ ಬರ್ತಿದೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ನೈಟ್ ಸೂಟ್ಗೆ ಬಿಗ್ ಥಮ್ಸ್ ಅಪ್. ಬನ್ನಿ 4ನೇ ನೈಟ್ ಸೂಟ್ನ ಓಪನ್ ಮಾಡೋಣ. ಇದ್ರದ್ದು ಪ್ರಿಂಟಿಂಗ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದ್ರ ಮೇಲ್ಗಡೆ ಕ್ಯಾಟ್ ಪ್ರಿಂಟಿಂಗ್ ಇದೆ. ಆ್ಯಂಡ್ ಕಲರ್ ಕಾಂಬಿನೇಷನ್ ಸಕ್ಕತ್ತಾಗಿದೆ, ಬ್ಲೂ ಆ್ಯಂಡ್ ವೈಟ್. ನೋಡಿ ಎಷ್ಟು ಚೆನ್ನಾಗಿದೆ ಇದ್ರ ಮೇಲ್ಗಡೆ ಪ್ರಿಂಟಿಂಗ್, ಕ್ಯಾಟ್ ಪ್ರಿಂಟಿಂಗ್. ಈ ಥರ ಏನು ನಂಗೆ ಇವಾಗ ನೆನಪಿಗೆ ಬಂತು. ಈ ಕಾಲರ್ನ ಪೀಟರ್ ಪ್ಯಾನ್ ಕಾಲರ್ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿದೆ ಈ ಕಾಲರ್, ತುಂಬ ಚೆನ್ನಾಗಿದೆ. ಫ್ರಂಟ್ ಓಪನಿಂಗ್ ಬಟನ್ಸ್ ಇದ್ದಾವೆ. ಕಲರ್ ಕಾಂಬಿನೇಷನ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಇಲ್ಲಿ ನಿಮಗೆ ಲೇಸ್ ಕೊಟ್ಟಿದ್ದಾರೆ ಸ್ಲೀವ್ಸ್ಗೆ. ಆ್ಯಂಡ್ ನಿಮಗೆ ಇಲ್ಲೂ ನೆಕ್ಕು ಕೂಡ ಕೊಟ್ಟಿದ್ದಾರೆ. ಸೊ ಇದೇ ಹೈಲೈಟ್. ಆ್ಯಂಡ್ ಇದು ಬಂದ್ಬಿಟ್ಟು ವಿಸ್ಕಾಸ್ ರೇಯಾನ್ ಫ್ಯಾಬ್ರಿಕ್. ಕೆಳಗಡೆ ಪಜಾಮ ನೋಡಿ, ಸೇಮ್ ಪ್ರಿಂಟಿಂಗ್ ಇದೆ. ಕ್ಯಾಟ್ ಥರ ಅನ್ನಿಸ್ತಿಲ್ಲ, ನರಿ ಅನ್ನಿಸ್ತಾ ಇದೆ, ಕ್ಯಾಟ್ ಅನ್ನಿಸ್ತಾ ಇದೆ, ಎರಡು ಅನ್ನಿಸ್ತಾ ಇದೆ. ನೋಡಿ ನಿಮ್ಗೇನು ಅನಿಸುತ್ತೆ ಅಂತೇಳಿ. ಇದು ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್, ಸೇಮ್ ಪ್ರಿಂಟಿಂಗ್. ಸ್ವಲ್ಪ ಕೆಳಗಡೆ ಲೇಸ್ ಏನು ಕೊಟ್ಟಿಲ್ಲ, ಸೇಮ್ ಇದೆ. ಸ್ವಲ್ಪ ಅಗಲ ಇದೆ ಪ್ಯಾಂಟ್. ಅಗಲ ಇದ್ದರೆ ಚೆನ್ನಾಗಿ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ಸೈಜ್ ನಾನು ಎಸ್ ತರಿಸಿದೆ. ಸೊ ಎಕ್ಸ್ಟ್ರಾ ನಾನು ಆಲ್ಮೋಸ್ಟ್ ಎಲ್ಲ ನಂದು ಎಸ್ ಸೈಜ್ ಅಲ್ವಾ, ಎಕ್ಸ್ಟ್ರಾನೇ ತರಿಸಿದ್ದೀನಿ. ಯಾಕಂದರೆ ನೈಟ್ ಮಲಗಬೇಕಾದ್ರೆ ಟೈಟ್ ಇರಬಾರ್ದು, ಬಟ್ಟೆ ಸ್ವಲ್ಪ ಲೂಸೇ ಇರಬೇಕು. ಸೊ ಹಾಗಾಗಿ ಕಂಫರ್ಟಬಲಾಗಿ ನಿದ್ದೆ ಮಾಡ್ಬೋದು. ಅದೇ ಪರ್ಪಸ್ ಅಲ್ವಾ ನೈಟ್ ಸೂಟ್ದು. ಸೊ ಹಾಗಾಗಿ ಇದನ್ನ ವಿಯರ್ ಮಾಡಿಬಿಟ್ಟು ನೋಡೋಣ. ಆ್ಯಕ್ಚುಲಿ ಇದ್ರ ಪ್ರೈಸ್ ಬಂದ್ಬಿಟ್ಟು 454 ರುಪೀಸ್, 454 ರೂಪಾಯಿ. ನೈಟ್ ಸೂಟ್ ಇದು. ವಿಯರ್ ಮಾಡಿಬಿಟ್ಟು ನೋಡೋಣ ಹೇಗೆ ಕಾಣಿಸುತ್ತೆ ಅಂತೇಳಿ ಬನ್ನಿ. ನೋಡಿ ಈ ನೈಟ್ ಸೂಟ್ದು ಲುಕ್ ಯಾವ ಥರ ಬರ್ತಾ ಇದೆ, ಫಿಟ್ಟಿಂಗ್ ಯಾವ ಥರ ಇದೆ ನೋಡಿ. ಓವರ್ ಆಲ್ ಯಾವ ಥರ ಇದೆ ನೋಡಿ. ಇದು ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಟೀನೇಜ್ ಗರ್ಲಿ ಲುಕ್ ತುಂಬ ಚೆನ್ನಾಗಿ ಕೊಡ್ತಿದೆ. ಟೀನೇಜ್ ಗರ್ಲ್ಸ್ಗೆ ತುಂಬಾ ಸಖತ್ತಾಗಿ ಕಾಣಿಸುತ್ತೆ. ಸ್ಪೆಷಲಿ ಈ ಕಾಲರ್ ನಂಗೆ ತುಂಬಾ ಇಷ್ಟ ಆಯಿತು, ಪೀಟರ್ ಪ್ಯಾನ್ ಕಾಲರ್. ಆ್ಯಂಡ್ ನೋಡ್ಬೋದು ಇಲ್ಲಿ
ಎಷ್ಟು ಗರ್ಲಿಶ್ ಫೀಲಿಂಗ್ ಕೊಡ್ತಾ ಇದೆ ಆ್ಯಂಡ್ ತುಂಬಾ ಪ್ರಿಟಿ ಪ್ರಿಂಟಿಂಗ್ ಇದೆ ಇದ್ರ ಮೇಲ್ಗಡೆ ಆ್ಯಂಡ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ನೋಡ್ಬೋದು ಇಲ್ಲಿ ಇದ್ರದ್ದು ಸ್ಟಿಚಿಂಗ್ ಕಟಿಂಗ್ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಇಲ್ಲಿ ನಿಮಗೆ ಸ್ವಲ್ಪ ಟೈಟ್ ಅನ್ಸುತ್ತೆ, ಬರ್ತಾ ಬರ್ತಾ ಅಗಲ ಅನ್ಸುತ್ತೆ. ಇದೇನೋ ಒಂಥರ ಇಲ್ಲ ಬಲ್ಕಿ ಕಾಣಿಸ್ಬಾರ್ದು ಅಂತೇಳಿ ಈ ಥರ ಲುಕ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ಬಲ್ಕಿ ಅನ್ಸಲ್ಲ, ಅಂದರೆ ತುಂಬ ದಪ್ಪ ಆ ಥರ ಫೀಲ್ ಅನ್ಸಲ್ಲ. ಸೊ ಈ ಥರ ಇದ್ದಾಗ ಏನಾಗುತ್ತೆ, ಸ್ವಲ್ಪ ನಾವು ಹೈಟ್ ಕಾಣಿಸ್ತೀವಿ ಆ್ಯಂಡ್ ಒಂಥರ ಸ್ಲಿಮ್ ಲುಕ್ ಬರುತ್ತೆ. ನೋಡ್ಬೋದು ಇಲ್ಲಿ ನೀವು ಯಾವ ಥರ ಲುಕ್ ಬರ್ತಾ ಇದೆ. ಸೊ ಪ್ಯಾಂಟ್ ಆ್ಯಂಡ್ ಈ ಮೇಲ್ಗಡೆ ಇದು ಏನಿದೆಯಲ್ಲ ಇದು ಟಾಪ್ ತುಂಬಾ ವರ್ತ್ ಇದೆ ಕೊಡ್ತಿರೋ ಪ್ರೈಸಿಗೆ. ಫ್ಯಾಬ್ರಿಕ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಎಮ್ ಸೈಜ್ ತರಿಸಿರೋದು. ಲೂಸ್ ಏನು ಅನ್ನಿಸ್ತಿಲ್ಲ, ಫಿಟ್ಟಿಂಗ್ 100% ಕರೆಕ್ಟಾಗಿದೆ. ಸೊ ನನಗಂತೂ ಈ ನೈಟ್ ಸೂಟ್ ತುಂಬಾ ಇಷ್ಟ ಆಯಿತು. ನಾನು ಇದನ್ನು ನಿಮ್ಗೆಲ್ರಿಗೂ ರೆಕಮೆಂಡ್ ಮಾಡ್ತೀನಿ. ಇಷ್ಟ ಆದರೆ ನೀವು ತಗೊಳ್ಳಿ, ಹಾಕ್ಕೊಳ್ಳಿ. ಸೊ ನನ್ನ ಕಡೆಯಿಂದ ಈ ನೈಟ್ ಸೂಟ್ಗೆ ಬಿಗ್ ಥಮ್ಸ್ ಅಪ್. ಬನ್ನಿ 5ನೇ ನೈಟ್ ಸೂಟ್ನ ಓಪನ್ ಮಾಡೋಣ. ಇದು ಆ್ಯಕ್ಚುಲಿ ನಾನು ಪರ್ಪಲ್ ಕಲರ್ ತರಿಸಿದ್ದೆ, ರೆಡ್ ಕಲರ್ ಬಂದುಬಿಟ್ಟಿದೆ. ಇದು ಕಾಟನ್ ಬ್ಲೆಂಡೆಡ್. ಇದು ಒಂಥರ ಟೀ ಶರ್ಟ್ಸ್ ಅಂದರೆ ಇದು ಫ್ಯಾಬ್ರಿಕ್ ಸ್ವಲ್ಪ ಸಾಫ್ಟ್. ಇದು ಕಾಟನ್ ಬ್ಲೆಂಡೆಡ್, ಬಟ್ ಇದು ಒಂಥರ ಟೀ ಶರ್ಟ್ ಫ್ಯಾಬ್ರಿಕ್ ಬರುತ್ತಲ್ಲ ಆ ಥರ ಇದೆ. ಸ್ವಲ್ಪ ತಿಕ್ಕಾಗಿದೆ. ಇಷ್ಟೊತ್ತು ನಾವು ಏನು ನೋಡಿದ್ವಲ್ಲ ಸ್ವಲ್ಪ ಥಿನ್ ಇತ್ತು, ಕಾಟನ್ ಥರ ಇದೆ. ಇದು ಕಾಟನ್ ಅಲಾಂಗ್ ವಿತ್ ಸಮ್ ಏನು ಬೇರೆ ಯಾವುದೋ ಫ್ಯಾಬ್ರಿಕ್ ಮಿಕ್ಸ್ ಆಗಿದೆ ಅನ್ಸುತ್ತೆ, ಥಿಕ್ಕಿದೆ ಇದು. ಆಮೇಲೆ ಇದ್ರದ್ದು ಕಾಲರ್ ನೋಡ್ಬೋದು, ಇಲ್ಲಿ ಕೋಟ್ ಕಾಲರು ಆ್ಯಂಡ್ ಫ್ರಂಟ್ ಓಪನಿಂಗ್ ಬಟನ್ಸ್ ಇದ್ದಾವೆ ಸೇಮ್ ಕಲರಲ್ಲಿ. ಪಜಾಮ ನೋಡ್ಬೋದು, ಸೇಮ್ ಪ್ರಿಂಟಿಂಗ್ ಸೇಮ್. ಮತ್ತು ನಿಮಗೆ ಎಲಾಸ್ಟಿಕ್ ವೆಸ್ಟ್ ಪ್ಯಾಂಟ್ ಜೊತೆಗೆ ಒಂದು ಎಕ್ಸ್ಟ್ರಾ ಲಾಡಿ ಕೊಟ್ಟಿದ್ದಾರೆ ಟೈಟ್ ಮಾಡ್ಕೊಳ್ಳೋಕ್ಕೆ. ಫ್ಯಾಬ್ರಿಕ್ ತುಂಬಾ ಸಾಫ್ಟ್ ಆಗಿದೆ ಮತ್ತು ತಿಕ್ಕಾಗಿದೆ. ನಾನು ಈ ತಿಕ್ಕಾಗಿರೋದ್ರಿಂದ ಇನ್ನೊಂಥರ ಚಳಿಗಾಲಕ್ಕೆ ಬೆಚ್ಚಗೆ ಅನಿಸುತ್ತೆ. ಮೇ ಬಿ ಬಿಸಿಲಲ್ಲೂ ಕಂಫರ್ಟಬಲ್ ಆಗಿರುತ್ತೆ, ಯಾಕಂದರೆ ಇನ್ನೊಂಥರ ತಣ್ಣಗಿದೆ. ಕಾಟನ್ ಬ್ಲೆಂಡೆಡ್ ಆಗಿರೋದ್ರಿಂದ ಅಷ್ಟೇನೂ ಶೆಕೆ ಅನಿಸಲ್ಲ. ಸೊ ಇದನ್ನು ವಿಯರ್ ಮಾಡಿಬಿಟ್ಟು ನೋಡೋಣ. ಇದ್ರದ್ದು ಸೈಜ್ ನಾನು ಎಮ್ಮೆ ತರಿಸಿದ್ದೀನಿ. ಇದ್ರದ್ದು ಎಮ್ ಸೈಜಲ್ಲ ಎಮ್ ಸೈಜ್. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 432 ರೂಪಾಯಿದು ನೈಟ್ ಸೂಟ್ ಇದು. ಇದನ್ನ ಒಂದ್ಸರ್ತಿ ವಿಯರ್ ಮಾಡ್ಬಿಟ್ಟು ನೋಡೋಣ, ಲುಕ್ ವೈಸ್ ಯಾವ ಥರ ಬರುತ್ತೆ, ಕಂಫರ್ಟಬಲ್ ಆಗಿರುತ್ತಾ, ಆಡಾಗೇನು ಕಾಣಿಸಲ್ವಾ ನೋಡೋಣ ಬನ್ನಿ. ನೋಡಿ ಈ ನೈಟ್ ಸೂಟ್ದು ಲುಕ್ ಯಾವ ಥರ ಬರ್ತಾ ಇದೆ ನೋಡಿ. ಇದರಲ್ಲಿ ತುಂಬಾ ಸಣ್ಣ ಅನ್ನಿಸ್ತಾ ಇದ್ದೀನಿ. ಇದು ತರಿಸಿರೋದು ಎಮ್ ಸೈಜ್, ಬಟ್ ಸ್ಟಿಲ್ ನನಗೆ ತುಂಬ ಇನ್ನು ಬಾಡಿ ಹಗ್ಗಿಂಗ್ ಅನ್ನಿಸ್ತಾ ಇದೆ. ಸೊ ನೀವು ಇನ್ನೂ ಒಂದು ಎಕ್ಸ್ಟ್ರಾ ಸೈಜ್ ತಗೊಳ್ಳಿ. ಇನ್ ಕೇಸ್ ನಿಮ್ಮದು ಎಮ್ ಇದೆ ಅಂದರೆ XXL ತಗೊಳ್ಳಿ. ಮೇ ಬಿ ಈ ಒಂದು ಬ್ರ್ಯಾಂಡಲ್ಲಿ ಈ ಥರ ಇದೆ ಅನಿಸುತ್ತೆ. ನಾನು ತರಿಸಿರೋದು ಎಮ್, ಸ್ಟಿಲ್ ಇದು ನನಗೆ ನೋಡ್ಬೋದು ಇಲ್ಲಿ ಎಷ್ಟು ಬಾಡಿ ಹಗ್ಗಿಂಗ್ ಬರ್ತಾ ಇದೆ. ಅದೇ ಹೇಳಿದ್ನಲ್ಲ, ಇದ್ರದ್ದು ಫ್ಯಾಬ್ರಿಕ್ ಕಾಟನ್ ಬ್ಲೆಂಡೆಡ್, ಬಟ್ ಇದ್ರ ಜೊತೆಗೆ ನಂತರ ಟೀ ಶರ್ಟ್ ಬರುತ್ತಲ್ವ ಬಾಡಿ ಹಗ್ಗಿಂಗ್ ಟೀ ಶರ್ಟ್, ಆ ಫ್ಯಾಬ್ರಿಕ್ ಮಿಕ್ಸ್ ಆಗಿದೆ ಅನಿಸುತ್ತೆ. ಸೊ ಹಾಗಾಗಿ ಇದು ಬಾಡಿಗೆ ಟಚ್ ಆಗ್ತಿರೋದ್ರಿಂದ ಬಾಡಿ ಶೇಪ್ ಏನಿದೆ ಅದು ಆ ಥರ ಕಾಣಿಸ್ತಾ ಇದೆ. ಬಟ್ ಒಂದು ಎಕ್ಸ್ಟ್ರಾ ಸೈಜ್ ಜಾಸ್ತಿ ತಗೊಳ್ಳಿ, ಸೊ ಅವಾಗ ಚೆನ್ನಾಗಿ ಬರ್ಬೋದು. ಫ್ಯಾಬ್ರಿಕ್ ಚೆನ್ನಾಗಿದೆ, ಲುಕ್ ವೈಸ್ ಕೂಡ ತುಂಬ ಚೆನ್ನಾಗಿದೆ, ನೋಡ್ಬೋದು ಇಲ್ಲಿ ನೀವು. ಸೊ ಕೊಡ್ತಿರೋ ಪ್ರೈಸಿಗೆ ಅಂತೂ ವರ್ತ್ ಇದೆ. ಇದರಲ್ಲಿ ನಾನು ಪರ್ಪಲ್ ಕಲರ್ ತರಿಸಿದ್ದೆ, ಬಟ್ ಆ ಕಲರ್ ಬಂದಿಲ್ಲ ನನಗೆ, ರೆಡ್ ಬಂದುಬಿಟ್ಟಿದೆ. ಇದರಲ್ಲಿ ನಾನು ಇವಾಗ ಏನು ನೈಟ್ ಸೂಟ್ಸ್ ತೋರಿಸ್ತಿದ್ದೀನಲ್ಲ ಅದರಲ್ಲಿ ಎಲ್ಲದರಲ್ಲೂ ನಿಮಗೆ ಡಿಫ್ರೆಂಟ್ ಕಲರ್ಸ್ ಕೂಡ ಅವೈಲೇಬಲ್ ಇರುತ್ತೆ, ನೀವು ಅದನ್ನು ಚೆಕ್ ಮಾಡ್ಕೋಬೋದು. ಸೊ ಓವರಾಲ್ ಇವಾಗ ಈ ನೈಟ್ ಸೂಟ್ ಹೇಳೋದಾದರೆ ಪ್ರೈಸಿಂಗ್ ಓಕೆ ಇದೆ, ಲುಕ್ ವೈಸ್ ಚೆನ್ನಾಗಿದೆ, ಫ್ಯಾಬ್ರಿಕ್ ಕೂಡ ತುಂಬ ಚೆನ್ನಾಗಿದೆ, ಸ್ವಲ್ಪ ಏನು ಕ್ವಾಲಿಟಿ ಚೆನ್ನಾಗಿದೆ ಅನ್ನಿಸ್ತಾ ಇದೆ. ಇದ್ರದ್ದು ಸ್ಟಿಚಿಂಗ್ ಕ್ವಾಲಿಟೀಸ್ ಎಲ್ಲ ನೋಡಿದ್ರೆ ಒಂಥರ ಕ್ವಾಲಿಟಿ ಚೆನ್ನಾಗಿದೆ ಇದ್ರದ್ದು. ಬಟ್ ಎಕ್ಸ್ಟ್ರಾ ಸೈಜ್ ತೊಗೋಬೇಕಾಗುತ್ತೆ. ನಿಮ್ಮ ಸೈಜ್ ಏನಿದೆಯಲ್ಲ ಅದಕ್ಕಿಂತ 2XX. ಇವಾಗ ಎಕ್ಸಾಂಪಲ್ ನಂದು ಎಸ್ ಅಂದರೆ ನಾನು ಎಮ್ ತರಿಸಿದ್ದೀನಿ, ಸ್ಟಿಲ್ ನನಗೆ ಈ ಥರ ಕಾಣಿಸ್ತಾ ಇದೆ. ಸೊ ನಾನು ಲಾರ್ಜ್ ತರಿಸಿದ್ರೆ ಇನ್ನೂ ತುಂಬ ಸ್ವಲ್ಪ ಫ್ರೀಯಾಗಿ ಇರ್ಬೋದೇನೋ. ಸೊ ನೋಡಿ ಆ ಥರ ತರಿಸಿ. ಸೊ ನನ್ನ ಕಡೆಯಿಂದ ಈ ನೈಟ್ ಸೂಟ್ಗೆ ಬಿಗ್ ಥಮ್ಸ್. ಬನ್ನಿ ಕೊನೆ ನೈಟ್ ಸೂಟ್ನ ಓಪನ್ ಮಾಡೋಣ. ಆ್ಯಕ್ಚುಲಿ ಇದ್ರದ್ದು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು, ಪ್ರಿಂಟಿಂಗ್ ತುಂಬ ಚೆನ್ನಾಗಿತ್ತು, ಹಾಗಾಗಿ ತರಿಸಿದ್ದೀನಿ. ನಾನು ಆಲ್ಮೋಸ್ಟ್ ಎಲ್ಲ ನೈಟ್ ಸೂಟ್ನು ಎಮ್ ಸೈಜಲ್ಲೇ ತರಿಸಿದ್ದೀನಿ. ಇದ್ರ ಪ್ರಿಂಟಿಂಗ್ ಸಕ್ಕತ್ತಾಗಿದೆ ನೋಡಿ. ಇಲ್ಲಿ ಯಾವ ಥರ ಇದೆ ನೋಡಿ ಪ್ರಿಂಟಿಂಗ್. 3 ಕಲರ್ ಕಾಂಬಿನೇಷನಲ್ಲಿ ಬಂದಿದ್ರೆ ಫುಲ್ ಸ್ಲೀವ್. ಇದು ಫುಲ್ ಸ್ಲೀವ್, ಇಲ್ಲೊಂದು ಸ್ವಲ್ಪ ಲೇಸಿಂಗ್ ಇದೆ. ಸೇಮ್ ಕೋಟ್ ಕಾಲರ್, ಫ್ರಂಟ್ ಓಪನಿಂಗ್ ಬಟನ್ಸ್ ಇದ್ದಾವೆ, ವೈಟ್ ಬಟನ್ ಕೊಟ್ಟಿದ್ದಾರೆ. ಸೇಮ್ ಫ್ಯಾಬ್ರಿಕಲ್ಲಿ ಪಜಾಮ ಇದೆ, ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್ ಆ್ಯಂಡ್ ಪ್ಯಾಂಟ್ ಅಗಲ ಇದೆ. ಇಲ್ಲೂ ಸ್ವಲ್ಪ ನಿಮಗೆ ಬಾರ್ಡ್ರಿಂಗ್ ಬರುತ್ತೆ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 488 ರೂಪೀಸ್ ನೈಟ್ ಸೂಟ್. ಇದು ವಿಸ್ಕಸ್ ಸ್ಲಬ್ ಫ್ಯಾಬ್ರಿಕ್ ಮೆಟೀರಿಯಲ್ ಇದು. ಸೊ ಇದನ್ನ ಒಂದ್ಸರ್ತಿ ವಿಯರ್ ಮಾಡಿಬಿಟ್ಟು ನೋಡೋಣ. ಕೊಡ್ತಿರೋ 488 ರೂಪಾಯಿಗೆ ಇದು ವರ್ತ್ ಇದೆಯಾ, ಲುಕ್ ವೈಸ್ ಯಾವ ಥರ ಬರುತ್ತೆ ಅಂತೇಳಿ ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ. ಯಾಕಂದರೆ ನನಗೆ ಇದ್ರ ಪ್ರಿಂಟಿಂಗ್ ತುಂಬಾ ಇಷ್ಟ ಆಗಿತ್ತು.
ಒಂದ್ಸರ್ತಿ ವಿಯರ್ ಮಾಡ್ಬಿಟ್ಟು ನೋಡೋಣ ಕಂಫರ್ಟಬಲ್ ಆಗಿದೆಯಾ, ಲುಕ್ ವೈಸ್ ಯಾವ ಥರ ಬರುತ್ತೆ ಚೆಕ್ ಮಾಡೋಣ ಬನ್ನಿ. ನೋಡಿ ಈ ನೈಟ್ ಸೂಟ್ದು ಲುಕ್ ಯಾವ ಥರ ಬರ್ತಾ ಇದೆ ನೋಡಿ. ಏನು ಆಡ್ ಅನ್ನಿಸ್ತಿಲ್ಲ. ಲೆಂತ್ ಇದ್ರದ್ದು ಉದ್ದ ಇರೋದ್ರಿಂದ ಬ್ಯಾಕ್ ಕೂಡ ನಿಮಗೆ ಕಂಫರ್ಟಬಲ್ ಆಗಿರುತ್ತೆ. ನೋಡ್ಬೋದು ಇಲ್ಲಿ ನಿಮಗೆ ಏನು ಅನ್ಕಂಫರ್ಟಬಲ್ ಅನ್ಸಲ್ಲ. ಫ್ರಂಟು ಕೂಡ ನಿಮಗೆ ಸ್ವಲ್ಪ ಲೆಂತ್ ಇರೋದ್ರಿಂದ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಬಟನ್ಸ್ ಈ ಥರ ಇದೆ, ಇಲ್ಲೊಂದು ಪಾಕೆಟ್ ಕೊಟ್ಟಿದ್ದಾರೆ ಆ್ಯಂಡ್ ಸ್ಲೀವ್ಸ್ ಉದ್ದ ಸ್ಲೀವ್ಸ್ ಇದೆ. ನೋಡ್ಬೋದು ಇಲ್ಲಿ ನನಗೇನು ಅಷ್ಟೊಂದೇನು ಟೈಟ್ ಅನ್ನಿಸ್ತಿಲ್ಲ. ಈವನ್ ಎಮ್ ತರಿಸಿರೋದ್ರಿಂದ ನನಗೆ ಸ್ವಲ್ಪ ಏನೋ ಚೆನ್ನಾಗಿ ಅನಿಸ್ತಿದೆ. ಆಮೇಲೆ ಎಮ್ ನನಗೆ ಎಲಾಸ್ಟಿಕ್ ತುಂಬ ಲೂಸು ಆಗ್ತಿಲ್ಲ, ಕರೆಕ್ಟಾಗಿ ಆಗ್ತಿದೆ. ಸೊ ಇನ್ ಕೇಸ್ ನಿಮಗೆ ನೀವು ಎಲ್ಲಿದ್ದರೆ ಎಕ್ಸ್ಟ್ರಾ ಲಾರ್ಜ್ ತೊಗೊಳ್ಳಿ, XL ತೊಗೊಳ್ಳಿ, XL ಇದ್ದರೆ XXL ತೊಗೊಳ್ಳಿ. ಆದಷ್ಟು ನಿಮ್ಮ ಸೈಜ್ಗಿನ ಒಂದು ಸೈಜ್ ಎಕ್ಸ್ಟ್ರಾನೇ ತೊಗೊಳ್ಳಿ ನೈಟ್ ಸೂಟ್ ಮಾತ್ರ. ಏನಕ್ಕೆಂದರೆ ಕಂಫರ್ಟಬಲ್ ಆಗಿ ನಿದ್ದೆ ಮಾಡಬೇಕು ಅಂದರೆ ಸ್ವಲ್ಪ ಫ್ರೀ ಆಗಿರಬೇಕು. ಸೊ ನೋಡಿ, ನಾನು ಎಕ್ಸ್ಟ್ರಾ ತರಿಸಿದ್ರು ನನಗೆ ಕಂಫರ್ಟಬಲ್ ಆಗೇ ಇದೆ. ನೋಡ್ಬೋದು ಇಲ್ಲಿ ಲುಕ್ ವೈಸ್ ಯಾವ ಥರ ಇದೆ, ತುಂಬಾ ಚೆನ್ನಾಗಿದೆ ಲುಕ್. ಆ್ಯಂಡ್ ಕೊಡ್ತಿರೋ ಪ್ರೈಸಿಗೆ ತುಂಬಾ ವರ್ತ್ ಇದೆ. ಫ್ಯಾಬ್ರಿಕ್ ಕೂಡ ತುಂಬ ಏನು ಇರಿಟೇಷನ್ ಏನು ಅನ್ನಿಸ್ತಿಲ್ಲ, ಸಾಫ್ಟ್ ಆಗಿದೆ. ಆರಾಮಾಗಿ ನಿದ್ದೆ ಮಾಡ್ಬೋದು ಇದನ್ನ ಉಟ್ಕೊಂಡು. ಇಲ್ಲ ಟ್ರಾವೆಲ್ ಮಾಡ್ತೀನಿ ಅಂದರೆ ನೈಟ್ ಟ್ರಾವೆಲ್ ಮಾಡೋಕ್ಕೆ, ಇಲ್ಲ ಲಾಂಗ್ ಜರ್ನಿ ಹೋಗ್ಬೇಕಾದ್ರೆ ಈ ಥರ ಎಲ್ಲ ಇದು ಬರೀ ನೈಟಿಗೆ ಸೂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಲಾಂಗ್ ಜರ್ನಿಗೂ ಸೂಟ್ ಆಗುತ್ತೆ. ಯಾಕಂದರೆ ನೋಡ್ಬೋದು ಇದ್ರ ಕಲರ್ ಎಷ್ಟು ವೈಬ್ರೆಂಟ್ ಆಗಿದೆ, ಎಷ್ಟು ಪ್ರಿಟಿ ಲುಕ್ ಕೊಡ್ತಾ ಇದೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ನೈಟ್ ಸೂಟ್ಗೆ ಬಿಗ್ ಥಮ್ಸ್ ಅಪ್. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ನೈಟ್ ಸೂಟ್ ಹಾಲ್. ಸೊ ಈ ವಿಡಿಯೋದಲ್ಲಿ ನಿಮಗೆ ಯಾವ ನೈಟ್ ಸೂಟ್ ಇಷ್ಟ ಆಯಿತು, ಯಾವ್ದು ಇಷ್ಟ ಆಗಲಿಲ್ಲ, ಮತ್ತು ನಾನು ನೆಕ್ಸ್ಟ್ ಮಾಡಿದ್ರೆ ಯಾವ ಥರ ವಿಡಿಯೋ ಮಾಡಲಿ ಎಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಆದಷ್ಟು ಪಾಲಿಯೆಸ್ಟರ್ ಫ್ಯಾಬ್ರಿಕ್ ಇರೋ ಬಟ್ಟೆನ ಅವಾಯ್ಡ್ ಮಾಡಿ, ಆದಷ್ಟು ಕಾಟನ್ ವೇರ್ ಮಾಡಿ, ಸ್ವಲ್ಪ ಲೂಸ್ ಔಟ್ಫಿಟ್ನೇ ಹಾಕಿ ಅಂತ ಹೇಳ್ತಾ, ಹೆಲ್ದಿ ತಿನ್ನಿ, ಚೆನ್ನಾಗಿರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.